ಸ್ನೇಹಿತರೆ, ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ IPLನಲ್ಲಿ ಒಂದಲ್ಲ ಒಂದು ಅದ್ಭುತಗಳ ಡೈಲಿ ಪ್ರತಿಯೊಂದು ಮ್ಯಾಚಲ್ಲೂ ನಡೀತಿರ್ತಾವೆ. ಅದು ಯಾರೋ ಒಬ್ಬ ಸೆಂಚುರಿ ಹೊಡಿಬೋದು, ಹೈಯೆಸ್ಟ್ ವಿಕೆಟ್ ತೊಗೊಳ್ದಿರ್ಬೋದು, ಒಳ್ಳೆ ಕ್ಯಾಚು, ಹೈಯೆಸ್ಟ್ ಟೋಟಲ್ ಇರ್ಬೋದು. ಬಟ್ ಈ ಮೊನ್ನೆ ನಡೆದ ಕ್ವಾಲಿಫೈಯರ್ 1 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನಡೆದ ಕ್ವಾಲಿಫೈಯರ್ 1 ಮತ್ತು ನಿನ್ನೆ ನಡೆದ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ನ ಚಂಡೀಗಢಲ್ಲಿ ನಡೀತು. ಆ ಮ್ಯಾಚ್ ಎಲಿಮಿನೇಟರ್ ಆಗಿತ್ತು. ಸೊ ಈ ಎರಡು ಮ್ಯಾಚ್ಗಳನ್ನು ನೋಡಿದರೆ ಎರಡು ಮುಖ್ಯವಾದ ಅದ್ಭುತಗಳನ್ನು ಅಬ್ಸರ್ವ್ ಮಾಡ್ದಂಗೆ ರಜತ್ ಪಾಟಿದಾರ್ ಕ್ವಾಲಿಫೈಯರ್ 1 ಒಳಗೆ ರಜತ್ ಪಾಟಿದಾರ್ ಅವರ ಮ್ಯಾಚ್ ವಿನಿಂಗ್ ನಾಕ್ 93 ಅದ್ಭುತವಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್, ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್. ಮತ್ತು ನಿನ್ನೆ ಎಲಿಮಿನೇಟರ್ ಒಳಗೆ ನಡೆದ ಮ್ಯಾಚ್ನಲ್ಲಿ ವೈಭವ್ ಸೂರ್ಯವಂಶಿ ಅವರ 97 ವಂಡರ್ಫುಲ್ 97 ಅಂತ ಹೇಳ್ಬೋದು, ಮೈಂಡ್ ಬ್ಲೋಯಿಂಗ್. ಇನ್ನೂ ಒಂದು ಬಾಲ್ ಅಥವಾ 3 ರನ್ನಲ್ಲೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ಬೋದಿತ್ತು, ದೊಡ್ಡ ರೆಕಾರ್ಡ್ ಬ್ರೇಕ್ ಆಗ್ತಿತ್ತು. ಬಟ್ ಎಲ್ಲೊಂದು ಕಡೆ ಲಕ್ ಕೈ ಹಿಡಿಲ್ಲ, ಲಕ್ನು ಬೇಕಂತಾರೆ ರೀ. ಬಟ್ ಹೈಯೆಸ್ಟ್ ಸಿಕ್ಸಸ್ ಇನ್ ಸಿಂಗಲ್ ಟೂರ್ನಮೆಂಟ್ ರೆಕಾರ್ಡನ್ನು ಅವ್ರು ಬ್ರೇಕ್ ಮಾಡ್ಯಾರೆ ವೈಭವ್ ಸೂರ್ಯವಂಶಿ. ಇದೆಲ್ಲವನ್ನು ನೋಡಿದಾಗ ಎಲ್ಲೊಂದು ಕಡೆ ಎರಡು ಆಟಗಾರರು, ನಮ್ಮ ಭಾರತೀಯ ಆಟಗಾರರು ರಜತ್ ಪಾಟಿದಾರ್ ಮತ್ತು ವೈಭವ್ ಸೂರ್ಯವಂಶಿ, ಎಲ್ಲೊಂದು ಕಡೆ ನಮ್ಮ ಭಾರತ ತಂಡದ T20 ಫ್ಯೂಚರ್ ನೋಡಿದಾಗ ಈ ಎರಡು ಆಟಗಾರರು ಒಳ್ಳೆಯ ಸ್ಥಾನವನ್ನು ತುಂಬಲಿದ್ದಾರೆ ಅಂತ, ನನಗೆ ಒಳ್ಳೆಯ ಸ್ಟ್ರೆಂತನ್ನು ತುಂಬಲಿದ್ದಾರೆ ಟೀಮಿಗೆ. ಅಕಸ್ಮಾತ್ ಇವರು ತಂಡಕ್ಕೆ ಬಂದರೆ, ನಮ್ಮ ಇಂಡಿಯನ್ ಟೀಮಿಗೆ ಸೇರಿಕೊಂಡ್ರೆ, ಇವರ ಸೆಲೆಕ್ಷನ್ ಆದರೆ ಒಳ್ಳೆಯ ಸ್ಟ್ರೆಂತನ್ನು ತುಂಬ್ತಾರೆ ಇವ್ರ ತಂಡಕ್ಕೆ ಅಂತ ಹೇಳ್ತೀನಿ. ಸೊ ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು. ವೆಲ್ ಡನ್. ಇವತ್ತಿಗೂ ಫೇವ್ರೇಟ್ಸ್ನಲ್ಲಿ RCBನೇ ಇದೆ, IPL ವಿನ್ನಿಂಗ್ ಫೇವ್ರೇಟ್ ಅಂದರೆ ಈ ಸಾರಿ. ಸೊ ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ.